ಅಪ್ಪಿತಪ್ಪಿನೂ ಈ ಒಂದು ಮನೆ ಮದ್ದನ್ನು ಯೂಸ್ ಮಾಡಬೇಡ್ರಿ. ಒಂದು ವೇಳೆ ಮನೆ ಮದ್ದನ್ನು ಇದನ್ನು ಯೂಸ್ ಮಾಡಿದ್ರಪ್ಪ ಅಂದರೆ ನಿಮ್ಮ ಕೂದಲು ಇಷ್ಟೊಂದು ಉದ್ದ ಬರ್ತಾವೆ. ಫಸ್ಟ್ ಯೂಸ್ ಒಳಗೆ ನಿಮ್ಮ ಕೂದಲು ಇಷ್ಟೊಂದು ಡೆನ್ಸಿಟಿ ಬರುತ್ತೆ. ಸೊ ಫಸ್ಟ್ ಯೂಸ್ ಒಳಗೆ ನಿಮ್ಮ ಕೂದಲದಲ್ಲಿ ಅಂದರೆ ನಿಮ್ಮ ಕೂದಲಿನ ಏನೇ ಸಮಸ್ಯೆ ಇರಲಿ, ಕೂದಲು ಉದುರೋದು ಫಸ್ಟ್ ಸ್ಟಾಪ್ ಆಗುತ್ತೆ ರೀ. ರೀಗ್ರೋತ್ ಮಾಡುತ್ತೆ. ಒಂದು ಜಗದೊಳಗೆ 10 ಕೂದಲು ಬೆಳೆಯುವಂಥ ಒಂದು ಒಳ್ಳೆ ಮನೆ ಮದ್ದು ಇದು. ಸೊ ನಿಮ್ಮ ಕೂದಲಲ್ಲಿ ಡ್ಯಾಂಡ್ರಫ್ ಆಗಿರಲಿ, ಹೇರ್ ಫಾಲ್ ಆಗ್ತಾ ಇರಲಿ, ನಮ್ಮ ಕೂದಲಲ್ಲಿ ಇಚ್ಚಿನೆಸ್ ಇರಲಿ, ಹುಣ್ಣಾಗಿರಲಿ, ಏನೇ ಒಂದು ಸಮಸ್ಯೆ ಇರಲಿ, ಫಸ್ಟ್ ಅಪ್ಲೈ ಒಳಗೆ ನಿಮ್ಗೆ ಇಷ್ಟೊಂದು ಒಳ್ಳೆಯ ಒಂದು ರಿಸಲ್ಟ್ ಕೊಡುತ್ತೆ. ನಮ್ಮ ಕೂದಲನ್ನು ನರಿಶ್ಮೆಂಟ್ ಮಾಡುತ್ತೆ, ನಮ್ಮ ಕೂದಲನ್ನು ಇಷ್ಟೊಂದು ಡೆನ್ಸಿಟಿ ಮಾಡುತ್ತೆ, ನಮ್ಮ ಕೂದಲನ್ನು ಥಿಕ್ನೆಸ್ ಮಾಡುತ್ತೆ, ಸಿಲ್ಕಿ ಶೈನಿ ಲಾಂಗ್ ಮಾಡುತ್ತೆ. ಸೊ ಅಷ್ಟೊಂದು ಒಂದು ಒಳ್ಳೆ ಮನೆ ಮದ್ದು ಇದು. ಇದನ್ನು ಸ್ಕಿಪ್ ಮಾಡ್ದಂಗೆ ನೀವು ಎಂಡ್ ತನಕ ನೋಡಿದ್ರಪ್ಪ ಅಂತಂದರೆ ನೀವು ಫಸ್ಟ್ ಒಂದು ನೋಡಿದ್ರೊಳಗನ ಅಂದರೆ ಫಸ್ಟ್ ವಿಡಿಯೋ ಒಳಗನ ಒಂದು ಒಳ್ಳೆಯ ಒಂದು ಮನೆ ಮದ್ದನ್ನು ಕಂಡುಕೊಳ್ತೀರಿ ಅಂತ ಹೇಳ್ಬೋದು. ಸೊ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಲೈಕ್ ಕಾಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಹೋಗ್ಬಾರ್ದು. ನಿಮ್ಮ ಕಿಚನ್ ಒಳಗೆ ಭಾಳ ಈಸಿಯಾಗಿ ಸಿಗ್ತಾವೆ. ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಂದರೆ ₹0 ಖರ್ಚೊಳಗೆ ನಿಮ್ಮ ಕೂದಲನ್ನು ಉದುರೋದನ್ನು ಫಸ್ಟ್ ಅಪ್ಲೈ ಒಳಗೆ ನೀವು ಇಲ್ಲಿ ನಿಲ್ಲಿಸ್ಬೋದು. ಸೊ ನಡೀರಿ, ನಾ ಏನು ಮಾಡ್ಲಿಕ್ಕತ್ತೀನಿ ಅಂತ ಫಟಾಫಟ್ ಅಂತ ನೋಡ್ಕೊಂಬಂದ್ಬಿಡೋನು. ಸೊ ನಾ ಇಲ್ಲೊಂದು ಬಟ್ಲ ತೊಗೊಂಡಿನಿ. ಸೊ ನಾ ಮೊದಲೇ ಹೇಳ್ತೀನಿ, ಇಲ್ಲೇ ಸ್ಕಿಪ್ ಮಾಡ್ದಾಗ ಎಂಡ್ ತನಕ ನೋಡಿರಿ. ಸೊ ಯಾಕಂತಂದರೆ ಇಷ್ಟೊಂದು ಒಳ್ಳೆಯ ಒಂದು ಮನೆ ಮದ್ದು ಅಂತ ಹೇಳಿದೆ ನಾನು. ಫಸ್ಟ್ ಅಪ್ಲೈ ಒಳಗೆ ನಿಮಗೆ 90% ಕೂದಲು ಉದುರೋದು ಫಸ್ಟ್ ಅಪ್ಲೈ ಒಳಗೆ ನಿಲ್ಲುತ್ರಿ. ನೀವೇ ಕೂಡ ಹವು ಹಾರ್ತೀರಿ. ಅಷ್ಟೊಂದು ಒಳ್ಳೆಯ ಒಂದು ಮನೆ ಮದ್ದು ನಿಮ್ಮ ಕಿಚನಾಗ ಭಾಳ ಈಸಿಯಾಗಿ ಸಿಗ್ತದೆ, ಅದು ₹0 ಖರ್ಚೊಳಗೆ. ನಾ ಇಲ್ಲಿ ಫಸ್ಟ್ ಬಂದುಬಿಟ್ಟು ಮೊದಲೇದಾಗಿ ಇಂಗ್ರೀಡಿಯೆಂಟ್ಸ್ ಮೊಸರು ತೊಗೊಂಡೀನಿ, ಕರ್ಡ್ ತೊಗೊಂಡೀನಿ. ಸೊ ಈ ಮೊಸರೊಳಗೆ ಲ್ಯಾಕ್ಟಿಕ್ ಆ್ಯಸಿಡ್ ಅನ್ನೋ ಒಂದು ಪದಾರ್ಥ ಇರೋದರಿಂದ ಇದು ನಮ್ಮ ಕೂದಲನ್ನು ನರಿಶ್ಮೆಂಟ್ ಮಾಡುತ್ತೆ, ನಮ್ಮ ಕೂದಲನ್ನು ಮ್ಯಾನೇಜಬಲ್ ಮಾಡುತ್ತೆ, ನಮ್ಮ ಕೂದಲು ಡ್ಯಾಮೇಜ್ ಆಗಿದ್ದರೆ ಅದನ್ನು ರಿಪೇರ್ ಮಾಡುವಂಥ ಕೆಲಸ ಮಾಡುತ್ತೆ ರೀ. ಜೊತೆಗೆ ನಮ್ಮ ಕೂದಲಲ್ಲಿ ಏನಾದರೂ ಡ್ರೈನೆಸ್ ಆಗಿದ್ರೆ ಅಂದರೆ ನಮ್ಮ ಸ್ಕ್ಯಾಲ್ಪ್ ಡ್ರೈ ಆಗತ್ತಂತಂದ್ರೆ ನಮ್ಮ ಕೂದಲು ಜಲ್ದಿ ಉದುರಲಿಕ್ಕೆ ಸ್ಟಾರ್ಟ್ ಆಗ್ತಾವೆ, ತುಂಡು ತುಂಡಾಗಿ ಬೀಳೋದು ಈ ಥರ ಎಲ್ಲ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ಅದನ್ನೆಲ್ಲ ರಿಪೇರ್ ಮಾಡಿ ಆ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡುವಂಥ ಕೆಲಸ ಮಾಡುತ್ತೆ ಈ ಒಂದು ಮೊಸರು ಬಗ್ಗೆ ನಿಮ್ಗೆ ಗೊತ್ತೇ ಇರುತ್ತೆ. ಇದು ನಾವು ಡಯಟ್ ಒಳಗೂ ತೊಗೊಳ್ತೀವಿ, ಸ್ಕಿನ್ಗೂ ಕೂಡ ಅಪ್ಲೈ ಮಾಡ್ತೀವಿ, ಜೊತೆಗೆ ನಾವು ಹೇರ್ಸ್ಗೂ ಕೂಡ ಇದನ್ನು ಅಪ್ಲೈ ಮಾಡ್ತೀವಿ. ಸೊ ಸೂಪರ್ ಆಗಿರೋಂಥ ರಿಸಲ್ಟ್ ಆಲ್ರೆಡಿ ಎಲ್ಲರಿಗೂ ಈ ಒಂದು ಇಂಗ್ರೀಡಿಯೆಂಟ್ಸ್ ಬಗ್ಗೆ ಗೊತ್ತಿರುತ್ತೆ. ಸೊ ನಿಮಗೆ ಜಾಸ್ತಿ ಇದ್ರ ಬಗ್ಗೆ ತಿಳ್ಕೊಬೇಕಪ್ಪ ಅಂತಂದ್ರೆ ಹೋಗಿ ನೀವು ಗೂಗಲ್ನ ಸರ್ಚ್ ಮಾಡಿರಿ. ನಾ ಇಲ್ಲಿ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡಲಿಕ್ಕೆ ಭಾಳ ಪ್ರಯತ್ನ ಮಾಡೀನಿ. ಸೊ ಸ್ಕಿಪ್ ಮಾಡಿ ಎಂಡ್ ತನಕ ನೋಡಿರಿ. ಸೆಕೆಂಡ್ ಒನ್ ಬಂದುಬಿಟ್ಟು ನಾ ಇಲ್ಲಿ ಆಲೋವೆರಾ ಜೆಲ್ ತೊಗೊಂಡಿನಿ. ನಿಮ್ಮ ಹತ್ರ ಯಾವ ಬ್ರ್ಯಾಂಡ್ ಅದ ಅದನ್ನು ಇಲ್ಲಿ ಯೂಸ್ ಮಾಡ್ಬೋದು. ಒಂದು ವೇಳೆ ನಿಮಗೆ ಆಲೋವೆರಾ ಜೆಲ್ ಈ ಥರ ಮಾರ್ಕೆಟ್ ಒಳಗೆ ಇಲ್ಲದೇ ಇರೋದಿಲ್ಲಪ್ಪ ಅಂತಂದ್ರೆ ನೀವು ಪ್ಲ್ಯಾಂಟ್ ಬೇಸ್ ಸಹಿತ ನೀವು ಇಲ್ಲಿ ತೊಗೊಳ್ಬಹುದು. ಸೊ ಬೇಡ ಅಂತ ಅನ್ನಂಗಿಲ್ಲ. ಸೊ ನೀವು ಎರಡರಲ್ಲಿ ಯಾವುದಾದ್ರೂ ಯೂಸ್ ಮಾಡಬಹುದು. ನಿಮ್ಮ ಬ್ರ್ಯಾಂಡ್ ಯಾವುದಾದ ನಿಮಗೆ ಬಿಟ್ಟಿದ್ರಿ. ಆಮೇಲೆ ಕ್ವಾಂಟಿಟಿ ಎಷ್ಟು ಬೇಕಾ ನೀವು ಇಲ್ಲಿ ಯೂಸ್ ಮಾಡ್ಕೊಳ್ಬಹುದು. ನಾ ಇಲ್ಲಿ 1 ಸ್ಪೂನ್ ಆಲೋವೆರಾ ಜೆಲ್ಲನ್ನು ಹಾಕ್ಲಿಕ್ಕತ್ತೀನಿ. ಈ ಆಲೋವೆರಾ ಜೆಲ್ ಬಂದುಬಿಟ್ಟು ಅಷ್ಟೇ ನಮ್ಮ ಒಂದು ಹೇರ್ ಬುಡಾನ ಗಟ್ಟಿಗೊಳಿಸೋಂಥ ಪ್ರಯತ್ನ ಮಾಡುತ್ತೆ ರೀ. ನಮ್ಮ ಹೇರನ್ನು ರೀಗ್ರೋತ್ ಮಾಡಲಿಕ್ಕೆ, ನಮ್ಮ ಹೇರಿಗೆ ಹೊಳಪನ್ನು ತರಲಿಕ್ಕೆ, ನಮ್ಮ ಹೇರನ್ನು ಸಿಲ್ಕಿ ಶೈನಿ ಮಾಡಲಿಕ್ಕೆ, ನಮ್ಮ ಹೇರನ್ನು ಹುಲ್ಲು ಬೆಳೆಯೋಕ್ಕೆ ಅಂದರೆ ಈಗ ನಾ ಹೇಳಿದರೆ ನಿಮಗೆ ಒಂದು ಜಗದೊಳಗೆ ಒಂದು ಕೂದಲು ಬೆಳೆಯೋ ಜಾಗದ ಒಂದು 10 ಕೂದಲು ಬೆಳೆಯುವಂಥ ಒಂದು ಒಳ್ಳೆ ಮನೆ ಮದ್ದು ಅಂತ ಹೇಳ್ಬೋದು. ಜಸ್ಟ್ ಇದನ್ನು ಬರೀ ಆಲೋವೆರಾ ಅಷ್ಟೇ ಹಚ್ಕೊತ ಬಂದರೂ ಸಹಿತ ನಿಮ್ಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಸೊ ನೋಡಿ ನಿಮಗೆ ಅರ್ಥ ಆಗುತ್ತೆ. ಸೊ ಇದನ್ನು ಚಲೋತ್ನಂಗೆ ನಾ ಇಲ್ಲೇ 1 ಸ್ಪೂನ್ ಹಾಕ್ಕೊಂಡೀನಿ. ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ರಿ. ಸೊ ಇದ್ರೊಳಗೆ ನಾನು ಆಲ್ಮೋಸ್ಟ್ ಇನ್ನೂ ಒಂದಿಷ್ಟು ಇಂಗ್ರೀಡಿಯೆಂಟ್ಸ್ ಹಾಕೀನಿ. ಸೊ ನೀವು ಸ್ಕಿಪ್ ಮಾಡ್ದಂಗೆ ನೋಡಿದ್ರಿ ಅಂದ್ರೆ ಅದೇನಪ್ಪ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಸೊ ಒಬ್ಬೊಬ್ಬರಿಗೆ ಈಗ ಕೂದಲಲ್ಲಿ ಹೊಳಪಿರಂಗಿಲ್ಲ ರೀ, ಡ್ರೈ ಆಗ್ತಾ ಇರುತ್ತೆ. ಯಾಕಂದರೆ ಈಗ ವಿಂಟರ್ ಸೀಸನ್, ಗಾಳಿ ಸರಿ ಇರೋದಿಲ್ಲ. ಸೊ ಜಲ್ದಿನೇ ಡ್ರೈ ಆಗುತ್ತೆ. ಒಬ್ಬೊಬ್ಬರ ಸ್ಕಿನ್ನು ಕೂಡ ಡ್ರೈ ಆಗುತ್ತೆ, ನಿಮಗೆ ಗೊತ್ತೇ ಇರುತ್ತೆ. ಇದನ್ನು ನೀವು ಸ್ಕಿನ್ ಮೇಲೂ ಸಹಿತ ಅಪ್ಲೈ ಮಾಡಬಹುದು. ಸೊ ಒಳ್ಳೆ ಒಂದು ರಿಸಲ್ಟ್ ಕೊಡುತ್ತೆ ಒಂದು ಅಪ್ಲೈ ಒಳಗೆ ರೀ. ಸೊ ನೋಡ್ಬೋದು ಇಲ್ಲೆಲ್ಲ ಮಿಕ್ಸ್ ಮಾಡಿದ ಒಂಥರ ಬೆಣ್ಣೆ ಆದಂಗೆ ಆಗಿದ್ದಾರೆ. ತಿನ್ಬೇಕು ಅನಿಸ್ಲಿಕ್ಕತ್ತದ, ಅಷ್ಟೊಂದು ವಾಸನೆ ಕೂಡ ಘಮ್ ಅನ್ಲಿಕ್ಕತ್ತದ. ಸೊ ಥರ್ಡ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾ ಇಲ್ಲಿ ಕೊಬ್ಬರಿ ಎಣ್ಣೆ ತೊಗೊಂಡಿನಿ. ಇದು ಪ್ಯಾರಾಶೂಟ್ ಅವ್ರದ್ದು ಕೊಬ್ಬರಿ ಎಣ್ಣೆ. ನಾವು ಯಾವಾಗಿದ್ರೂ ನಾವು ಸಣ್ಣವ್ರು ಇರ್ತಾಯಿನೋ ಈ ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ ಜಾಸ್ತಿ ಯೂಸ್ ಮಾಡ್ತೀವಿ. ಸೊ ಹಂಗಾಗಿ ನಾವು ಪ್ಯಾರಾಶೂಟ್ನ ಇಲ್ಲಿ ರೆಕಮೆಂಡ್ ಮಾಡ್ಲಿಕ್ಕೆ ನಿಮ್ಮ ಇಷ್ಟ, ನಿಮ್ಮ ಹತ್ರ ಯಾವುದಾದ್ರು ಇದೆ ತೊಗೋರಿ. ಬಟ್ ಈ ಕಾರ್ಖಾನೆ ಒಳಗೆ ಡೈರೆಕ್ಟ್ ತೊಗೊಂಡು ಬಂದಿರ್ತೀವಿ, ಅದನ್ನು ಮಾತ್ರ ಇಲ್ಲಿ ಕೂದಲಿಗೆ ಹಚ್ಕೋಬೇಡ್ರಿ. ಇದು ಮಾತ್ರ ನನ್ನ ರಿಕ್ವೆಸ್ಟ್.
ಯಾಕಂದ್ರೆ ಅದ್ರೊಳಗೆ ಪ್ರಿಸರ್ವೇಟಿವ್ ಅಂದ್ರೆ ಅದ್ರೊಳಗೆ ಒಂದು ಏನೋ ಒಂದು ಇದಿರುತ್ತೆ ಅಂದ್ರೆ ಗಡಸ್ ಅಂತ ಹೇಳ್ತಾರಲ್ಲ ಆ ಥರ. ಸೊ ನಮ್ಮ ಕೂದಲಕ್ಕೆ ಹಚ್ಚಿದ್ರೆ ಅದು ಜಿಬಿಟ್ ಅಂದ್ರೆ ಅಂಟು ಆಗೋ ಒಂದು ಚಾನ್ಸಸ್ ಇರುತ್ತೆ. ಹಾಗಾಗಿ ನಾ ಇಲ್ಲಿ ಪ್ಯಾರಾಶೂಟ್ ಅವ್ರದ್ದು ಹೊರಗಡೆ ಅಂಗಡಿ ಒಳಗಿಂದ ಇರೋದನ್ನು ಇಲ್ಲಿ ಹಾಕಿ ತೋರಿಸ್ಲಿಕತ್ತೀನಿ. ಅದನ್ನು ಸಹಿತ ನಾ ಇಲ್ಲಿ ಒಂದು ಸ್ಪೂನ್ ಹಾಕ್ಕೊಂಡಿನಿ. ನಿಮ್ಮ ಕೂದಲೆಲ್ಲ ಮ್ಯಾನೇಜಬಲ್ ಮಾಡುತ್ತೆ ಇದು. ಒಂದು ವೇಳೆ ಗಾಳಿಗೆಲ್ಲ ಬಿಟ್ಕೊಂಡ್ರೆ, ಓಪನ್ ಹೇರ್ ಎಲ್ಲ ಬಿಟ್ಕೊಂಡು ಹೊಂಟ್ರೆ ಸೊ ಇದು ಮ್ಯಾನೇಜಬಲ್ ಮಾಡುವಂಥ ಕೆಲಸ ಮಾಡುತ್ತೆ. ಆಮೇಲೆ ಇದನ್ನು ನೀವು ಅಪ್ಲೈ ಮಾಡಿಕೊಂಡೆ ನೀವು ಶಾಂಪೂ ಅಷ್ಟು ಮೈಲ್ಡ್ ಶಾಂಪೂ ಹಾಕಿ ತೊಳ್ಕೊಂಡ್ರೆ ಸಾಕ್ರಿ. ನೆಕ್ಸ್ಟ್ ಮತ್ತು ಶಾಂಪೂ ಹಚ್ಚಿಂದ ಕಂಡೀಷ್ನರ್ ಎಲ್ಲ ಹಚ್ಕೋಬೇಕು ಅನ್ನೋ ಅವಶ್ಯಕತೆನೇ ಬರೋಂಗಿಲ್ಲ ರೀ ನಿಮಗೆ. ಎಷ್ಟೇ ಡ್ರೈ ಆಗಿರಲಿ ನಿಮ್ಮ ಕೂದಲು, ಏನೋ ಒಂದು ಪ್ಯಾಚಿ ಆಗಿರಲಿ, ನಿಮ್ಮ ಕೂದಲು ಡ್ಯಾಮೇಜ್ ಆಗಿರಲಿ, ನಿಮ್ಮ ಕೂದಲು ತಿಕ್ಕಿಲ್ಲ, ತೆಳ್ಳಗಿದಾವೆ, ಉದ್ದಗಿದಾವೆ, ದಪ್ಪಿಲ್ಲ, ಡೆನ್ಸಿಟಿ ಇಲ್ಲ, ವ್ಯಾಲ್ಯೂಮ್ನೆಸ್ ಇಲ್ಲ ಅನ್ನೋರಿದ್ರೆ ಇದನ್ನು ನೀವು ಯೂಸ್ ಮಾಡಲೇಬೇಕಾ. ಇದನ್ನು ಹೆಂಗೆ ಅಪ್ಲೈ ಮಾಡೋದಂತ ತೋರಿಸ್ಲಿಕ್ಕತ್ತೀನಿ ನೋಡಿರಿ ನಾನು. ಸೊ ಡೌಟ ಬ್ಯಾಡ್ರಿ ನಿಮ್ಗೆ, ಯಾಕಂದ್ರೆ ನಾನು ಹಚ್ಕೊಂಡು ತೋರಿಸ್ಲಿಕ್ಕತ್ತೀನಿ. ಯಾಕಂದ್ರೆ ವಾರದಾಗ ಜಸ್ಟ್ ಒಂದು ಸರಿ ಹಚ್ಕೊಳ್ರಿ ಸಾಕು, ಸಖತ್ತಾಗಿರೋಂಥ ರಿಸಲ್ಟ್ ನಿಮ್ಮ ಕಣ್ಣು ಮುಂದೆ ವಿಸಿಬಲ್ ಆಗಿರುತ್ತೆ. ಆಮೇಲೆ ನಾನು ಇದಕ್ಕೆ ಇನ್ನೂ ಒಂದು 2 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡೀನಿ. ಅದೇನಪ್ಪ ಅಂತೇಳಿ ಸ್ಕಿಪ್ ಮಾಡ್ದಂಗೆ ನೋಡಿದ್ರಿ ಅಂದ್ರೆ ಗೊತ್ತಾಗುತ್ತೆ. ಇದನ್ನು ಚಲೋ ಹೊತ್ನಂಗೆ ಹಚ್ಕೊಳ್ರಿ, ಹೇರ್ ಬುಡಕ್ಕೆ ಜಾಸ್ತಿ ಹಚ್ಕೊಳ್ರಿ. ಆಮೇಲೆ ಯಾರಿಗೆ ಡ್ಯಾಂಡ್ರಫ್ ಇರುತ್ತೋ ಅವರ ಲಿಂಬೆಹಣ್ಣಿನ ರಸನೂ ಸಹಿತ ಇಲ್ಲಿ ಅರ್ಧ ಸ್ಪೂನ್ ಹಾಕ್ಕೊಳ್ರಿ. ಸೊ ಹೆದರ್ಲಿಕ್ಕೆ ಹೋಗ್ಬೇಡ್ರಿ, ವೈಟ್ ಆಗ್ತಾವೆ ಹಂಗೆ ಹಿಂಗೆ ಅಂತಿರ್ತಾರೆ ಒಬ್ಬೊಬ್ಬರು. ಸೊ ಲಿಂಬೆಹಣ್ಣು ರಸನ ಚಿಕ್ಕವರಿದ್ದಾನೂ ತಲೆಗೆ ಯೂಸ್ ಮಾಡ್ತಾನೆ ಬರ್ತಿರ್ತೀವಿ ರೀ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಕೂದಲಲ್ಲಿ ಹೊಳಪಿಲ್ಲ, ನಮ್ಮ ಕೂದಲು ಭಾಳ ಡ್ರೈ ಅದ ಅನ್ನೋರಿದ್ರೆ ಇಲ್ಲಿ ಒಂದು ಅರ್ಧ ಸ್ಪೂನ್ ಗ್ಲಿಸರಿನ್ ಸಹಿತ ಹಾಕ್ಕೊಳ್ಬಹುದು. ಸೊ ಸಖತ್ತಾಗಿರುತ್ತೆ ರಿಸಲ್ಟ್ ಮಾತ್ರ. ಫಸ್ಟ್ ಅಪ್ಲೈ ಒಳಗೆ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಖರೇನ. ಸೊ ಇದು ನೀವು ಯೂಸ್ ಮಾಡಲೇಬೇಕು. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ನಿಮ್ಮನ್ನು ಕೂಡ ಅವ್ರು ನೆನೆಸ್ತಾರೆ. ಖರೇನ ಇಷ್ಟೊಂದು ಒಳ್ಳೆ ಒಂದು ಮನೆ ಮದ್ದನ್ನು ನನಗೆ ಶೇರ್ ಮಾಡಿ ನೀನು ಅಂತ ಹೇಳಿ ಖರೇನ. ಸೊ ಇದನ್ನು ಹಚ್ಕೊಂಡು 1 ಅವರ್ ಬಿಟ್ಟು ಮೈಲ್ಡ್ ಶಾಂಪೂಯಿಂದ ವಾಶ್ ಮಾಡ್ಕೊಂಬಿಡ್ರಿ. ಜಸ್ಟ್ ವಾರದಲ್ಲಿ ಒಂದು ಸಾರಿ ಅಪ್ಲೈ ಮಾಡಿರಿ ಸಾಕು, ಸಖತ್ತಾಗಿರೋಂಥ ರಿಸಲ್ಟ್ ಇರುತ್ತೆ. ಸೊ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೆಲ್ಲ ನಮಸ್ಕಾರ, ಜೈ ಹಿಂದ್.